ಈ ಕುರಿತಾಗಿ ಮಾತಾಡೋದಕ್ಕೆ ಆಪ್ ಕಾರ್ಯಕರ್ತರಾದಂತಹ ರವಿಕೃಷ್ಣ ರೆಡ್ಡಿ ಅವರನ್ನು ನಾವು ಸಂಪರ್ಕ ಮಾಡುವ ಪ್ರಯತ್ನವನ್ನು ಮಾಡಿದ್ವಿ. ಮುಂದಿನ ಬುಲೆಟ್ನಲ್ಲಿ ಮತ್ತೆ ಅವರ ಸಂಪರ್ಕಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಇನ್ನು ಲೋಕಾಯುಕ್ತ ಸಂಸ್ಥೆಯಲ್ಲಿ ನಡೆದಿದೆ ಎನ್ನಲಾದ ಹಗರಣದ ಅನೇಕ ಆರೋಪಿಗಳ ಬಂಧನ ಆಗಿದೆ. ಆದರೆ ಈ ಎಲ್ಲ ಆರೋಪಿಗಳಿಗೆ ಚೈನ್ ಲಿಂಕ್ನಂತಿರುವಂತಹ RTI ಕಾರ್ಯಕರ್ತ ಲೋಕ ಏಜೆಂಟ್ ವಿ ಭಾಸ್ಕರ್ ಏನಾದ, ಆತನ ಬಂಧನಕ್ಕೆ ಯಾಕಿಷ್ಟು ವಿಳಂಬ ಆಗ್ತಿದೆ, ಆತ ಎಲ್ಲಿ ಅಡಗಿದ್ದಾನೆ, ಈ ಎಲ್ಲ ಪ್ರಶ್ನೆಗಳು ಈಗ ಜನರನ್ನು ಕಾಡ್ತಾ ಇದೆ. ಲೋಕಾಯುಕ್ತ ಬಗ್ಗೆ ನಾನು ಒಂದೇ ಒಂದು ನಿಮಿಷ ಹೇಳಬೇಕು ಅಂದರೆ ಮೇಡಮ್, ಜಸ್ಟ್ ಒಂದು ಸೆಕೆಂಡಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಅಡಿಯಿಂದ ಮುಡಿ ತನಕ ಕರಪ್ಷನ್ಸ್ ಇದೆ. ಅಲ್ಲಿ ಲಂಚ ಕೊಡದೇವ್ರೆ ಇದನ್ನೊಂದು ಹೇಳಬೇಕು ಅಂದರೆ ಲಂಚ 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 ಜವಾನನಿಂದ ದಿವಾನನವರೆಗೂ ಲಂಚ ಕೊಟ್ಟರೆ ಸಿಗುವುದು ಮಂಚ. ಇದುವೇ ನೋಡಿ ಲೋಕಾಯುಕ್ತ ಪ್ರಪಂಚ ಅಂತ ಹೇಳಿ ಇದು ನಾನೇ ಹೇಳಬೇಕು ಅಂತ ಇರೋದು ಮೇಡಮ್. ಇಲ್ಲೇ ಕುತ್ಕೊಂಡು ಜ್ಞಾಪಕ ಮಾಡ್ಕೊಳ್ತಾರೆ. ಇದು ಸ್ವತಃ ಲೋಕಾಯುಕ್ತದಲ್ಲಿ ನಡೆದಿದೆ ಎನ್ನಲಾಗಿರುವ ಹಗರಣದ ಪ್ರಮುಖ ಆರೋಪಿ RTI ಕಾರ್ಯಕರ್ತ ವಿ ಭಾಸ್ಕರ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ಮುಂದೆ ಬಿಚ್ಚಿಟ್ಟ ಆತಂಕ. ತನ್ನ ಹತ್ಯೆಗೆ ಸಂಚು ರೂಪಿಸುತ್ತಿದ್ದಾರೆ, ತನ್ನ ಹತ್ಯೆ ಮಾಡಿ ಸತ್ಯನ ಮುಚ್ಚಿಡಲು ಅನೇಕರು ಹೊಂಚು ಹಾಕುತ್ತಿದ್ದಾರೆ ಅಂತ ಭಯ ವ್ಯಕ್ತಪಡಿಸಿದ್ದ. ಹೀಗೆ ಭಯ ವ್ಯಕ್ತಪಡಿಸಿದ್ದ ವಿ ಭಾಸ್ಕರ್ ಆ ಬಳಿಕ ಮಂಗಮಾಯವಾದ. ಕೇಳಿಸಿತು ಭಾಸ್ಕರನ ಅಶರೀರವಾಣಿ. ಸ್ವಲ್ಪ ದಿನದ ಬಳಿಕ ವಿ ಭಾಸ್ಕರನ ಧ್ವನಿ ಮುದ್ರಿಕೆಯೊಂದು ಬಿಡುಗಡೆ ಆಯಿತು. ಅದರಲ್ಲಿ ಲೋಕಾ ಡೀಲ್ನ ಇನ್ನಷ್ಟು ಸತ್ಯ ಬಿಚ್ಚಿಟ್ಟ. ಅವನು ಈಗ ತಣ್ಣಗಾಗ್ಬಿಟ್ಟಿದ್ದಾನೆ, ಅವನಿಗೆ ಇವೆಲ್ಲ ಬೇಡಪ್ಪ ಅನ್ಸ್ಬಿಟ್ಟಿದೆ. ಆಮೇಲೆ ಈ ಕಾನೂನಲ್ಲಿ ನಿಮ್ಗೆ ಗೊತ್ತು, ಅವ್ರನ್ನೇನು ಮಾಡೋಕ್ಕೂ ಆಗಲ್ಲ. ಈ ಕಂಪ್ಲೇಂಟ್ ಕೊಡ್ತಿದಾಗ ತಲೆ ತೆಗೆಯೋದಿಲ್ಲ. ಇದು 20 ವರ್ಷ ನಡೆದೋಗುತ್ತೆ. ಅವನು ಮುದುಕ ಆಗ್ಬಿಡ್ತಾನೆ. ಅವ್ನು ಬಿಡ್ತಾರ ಇವರು ಯಾವ್ದಾರು ಒಂದು ಕೇಸಲ್ಲಿ ಅವನ್ನ ನಿಗಾ ಮಾಡ್ಬಿಡ್ತಾರೆ. ನಾನು ಹೋಗ್ತೀನಿ, ನನ್ನೇನು ನೋಡಿಲ್ಲ ಅವನು. ನಾನು ಕನ್ನಡಕ ಹಾಕೊಂಡು ಹೋದ್ರೆ ಅವನೇನು ಗೊತ್ತೇ ಆಗಲ್ಲ. ಅವ್ನು ನಾವೇನು ಹೇಳ್ತೀವಿ, ಈ ತರ ಹೇಳ್ತೀವಿ ಏನಂತ, ಸಾರ್ ನೋಡಿ ನಾಳೆ ನಿಮ್ಮನ್ನು ಬಲಿಪಶು ಮಾಡ್ಬಿಡ್ತಾರೆ, ಯಾವಾಗ ಏನ್ ಮಾಡ್ತಾರೆ ಹೇಳಕ್ಕಾಗಲ್ಲ, ನೀವು ಒಬ್ರು ಅಡ್ವೊಕೇಟ್ ಇಟ್ಕೊಳ್ಳಿ, ಸೀನಿಯರ್ ಲೋ ಲೆವೆಲ್ ಆಗಲ್ಲ, ಇದು ಫೀಸ್ ಬೇಕಾದ್ರೆ ನೀವು ಕೊಡೋದೇ ಬೇಡ, ಎಷ್ಟು ಕೊಡ್ತೀರೋ ಕೊಡಿ. ಆದ್ರೆ ಭಾಸ್ಕರ್ ಎಲ್ಲಿದ್ದಾನೆ ಅನ್ನೋ ಸತ್ಯ ಯಾರಿಗೂ ಗೊತ್ತಾಗ್ತಿಲ್ಲ. ಆತನ ಅಡಗುದಾಣ ಪತ್ತೆ ಹಚ್ಚುವಲ್ಲಿ SIT ನಿರಂತರವಾಗಿ ವಿಫಲವಾಗ್ತಿದೆ. ಕಳೆದ ವಾರ ಭಾಸ್ಕರ್ ಚೆನ್ನೈನ ಚೋಳಾ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ತಂಗಿದ್ದಾನೆ ಅನ್ನೋ ಮಾಹಿತಿಯ ಬೆನ್ನು ಹತ್ತಿ ಹೊರಟ SIT ತಂಡ ಬರಿಗೈಯಲ್ಲಿ ವಾಪಸ್ಸಾಗಿತ್ತು. ವಿ ಭಾಸ್ಕರ್ ಈ ಪ್ರಕರಣದ ಪ್ರಮುಖ ಲಿಂಕ್. ಲೋಕಾಯುಕ್ತ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ಪುತ್ರ ಅಶ್ವಿನ್ ರಾವ್ ನಡೆಸಿರೋ ಡೀಲ್ಗೆ ಈತನೇ ಪ್ರಮುಖ ಸಾಕ್ಷಿ. ನನಗೂ ಇಲ್ಲಿ ಯಾರು ಕೇಳೋರು ಇರಲಿಲ್ಲ, ಯಾವುದೂ RTI ಹಾಕಂಗಿಲ್ಲ, ಎಲ್ಲೂ ಹೋರಾಡಂಗಿಲ್ಲ. ಟೆನ್ಷನ್ ಆಗಿದ್ದಾಗ ಇವ್ರು ಬಂದ್ರಲ್ಲ, ಒಬ್ಬ ಜಡ್ಜ್ ಮಗ, ಒಳ್ಳೆ ನನಗೆ ಹೆಸರಿರುತ್ತೆ ಅಂತ ನಾನು ಇವ್ರ ಜೊತೆನಲ್ಲಿ ಹೋರಾಡಕ್ಕೆ ಶುರು ಮಾಡಿದೆ. ಅವರು ನಮ್ಮನ್ನ ಸೆಕ್ರೆಟರಿ ಅಂತ ಕರಿತಾ ಇದ್ರು ಅವ್ರನ್ನ. ನಾನು ಸಾಹೇಬ್ರ ಜೊತೆಲಿ ಇರ್ತಾ ಇದ್ದೆ ಮೇಡಮ್. ಸಾಹೇಬ್ರ ಹತ್ರ ನಮ್ಮ ಸಾಹೇಬರು ಅಶ್ವಿನ್ ರಾವ್ ಸಾಹೇಬ್ರ ಹತ್ರ ಯರಬಟ್ಟಿ ಅವರು. ಇವರು ಅಶ್ವಿನ್ ರಾವ್ ಅಲ್ಲ, ಇವ್ರ ಹೆಸರು ಅಶ್ವಿನ್ ಯರಬಟ್ಟಿ. ಅಧಿಕಾರಿಗಳ ಜೊತೆ ಸಂಪರ್ಕ. SIT ಕೈಗೆ ಸಿಗದ ವಿ ಭಾಸ್ಕರ್ BBMP ಕಂದಾಯ ಅಧಿಕಾರಿಯೊಬ್ಬರ ನಿರಂತರ ಸಂಪರ್ಕದಲ್ಲಿದ್ದಾನೆ. JC ರಸ್ತೆಯಲ್ಲಿರೋ ಪ್ರತಿಷ್ಠಿತ ಕಟ್ಟಡದಲ್ಲಿ ತಾನು ಖರೀದಿಸಿದ ಫ್ಲಾಟ್ನ ಖಾತಾ ಮಾಡಿಕೊಡಲು ಪೀಡಿಸುತ್ತಿದ್ದಾನೆ ಅನ್ನೋ ಮಾಹಿತಿ ಮೂಲಗಳಿಂದ ತಿಳಿದು ಬಂದಿದೆ. ಅಷ್ಟೇ ಅಲ್ಲ, ಆತ ನಗರದ ಕೆಲವು ಪ್ರಮುಖ ಬಿಲ್ಡರ್ಗಳ ಜೊತೆಯೂ ಸಂಪರ್ಕದಲ್ಲಿದ್ದಾನಂತೆ. ಮೊಬೈಲ್ ಬಳಸದೆ ಪೀಡಿಸುತ್ತಿದ್ದಾನೆ. ವಿ ಭಾಸ್ಕರ್ ಚಾಣಾಕ್ಷ. ಆತ ತನ್ನ ಕುಟುಂಬದವರ ಜೊತೆಯೂ ಸಂಪರ್ಕದಲ್ಲಿಲ್ಲವಂತೆ, ಮೊಬೈಲ್ ಬಳಸುತ್ತಿಲ್ಲವಂತೆ. ಯಾರ್ಯಾರ್ದೋ ಮೊಬೈಲ್ ಬಳಸಿ ತನಗೆ ಬೇಕಾದವರ ಜೊತೆ ಸಂಪರ್ಕ ಸಾಧಿಸುತ್ತಿದ್ದಾನಂತೆ. ಈತ ಚಿತ್ರನಟಿ ನಯನಾ ಕೃಷ್ಣ ಗ್ಯಾಂಗ್ ಬಳಸಿದ ತಂತ್ರವನ್ನೇ ಬಳಸಿ SITಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದಾನೆ. ವಿ ಭಾಸ್ಕರ್ ಈಗ ದೇಶದಲ್ಲಿದ್ದಾನ, ವಿದೇಶದಲ್ಲಿ ಅಡಗಿದ್ದಾನ ಅನ್ನೋ ಗೊಂದಲವೂ ಇದೆ. ಒಟ್ಟಾರೆ ಲೋಕಾ ಪೊಲೀಸರು ಭಾಸ್ಕರನಿಗೆ ತಲೆಮರೆಸಿಕೊಳ್ಳಲು ಬೇಕಾದಷ್ಟು ಸಮಯಾವಕಾಶ ನೀಡಿದ್ದರಿಂದ ಆತ ಪಕ್ಕಾ ಕಾರ್ಯತಂತ್ರ ರೂಪಿಸಿದ್ದಾನೆ. ಕಾನೂನಿನ ಕಣ್ಣಿಗೆ ಮಣ್ಣಿರಚುತ್ತಿದ್ದಾನೆ.